ಕೆಲವೊಮ್ಮೆ ಇತಿಹಾಸ ಸೃಷ್ಟಿಸಲು ಒಂದು ಪೀಳಿಗೆಗೆ ಇಡೀ ಜೀವನವನ್ನೇ ಬಲಿ ಕೊಡಬೇಕಾಗುತ್ತೆ. ಅಂತಹ ಒಬ್ಬ ಮಹಾನ್ ನಾಯಕ ನೆಲ್ಸನ್ ಮಂಡೇಲಾ. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ಕರಾಳ ಶಕ್ತಿಗಳು ಮೆರೆಯುತ್ತಿದ್ದಾಗ ಅನ್ಯಾಯವನ್ನು ಎದುರಿಸಲು ಒಂದು ಸಿಂಹ ಗರ್ಜಿಸಿತು. ಅದುವೇ ಮಂಡೇಲಾ. ಅವರಿಗೆ ಗೊತ್ತಿತ್ತು ಈ ಹೋರಾಟ ಸುಲಭವಲ್ಲ, ಆದರೆ ಅವರು ಎಂದಿಗೂ ಹಿಂಜರಿಯಲಿಲ್ಲ. ನ್ಯಾಯಕ್ಕಾಗಿ, ಸಮಾನತೆಗಾಗಿ ಅವರು ತಮ್ಮ ವಕೀಲ ವೃತ್ತಿಯನ್ನು ತ್ಯಜಿಸಿ ಹೋರಾಟದ ಹಾದಿ ಹಿಡಿದರು. ತಮ್ಮ ದೇಶದ ಜನರಿಗೆ ಸಮಾನತೆ ಕೇಳಿದ ಮಂಡೇಲಾ ಅವರಿಗೆ ಜಗತ್ತು ನೀಡಿದ ಉಡುಗೊರೆ ಏನು ಗೊತ್ತೇ? 27 ವರ್ಷಗಳ ಕಠಿಣ ಜೈಲುವಾಸ. ರಾಬರ್ಟ್ ಐಲ್ಯಾಂಡ್ನ ಕರಾಳ ಸೆಲ್ನಲ್ಲಿ ಅವರಿಗೆ ಬೆಳಕು ಇರಲಿಲ್ಲ, ಮಾನವೀಯತೆಯೂ ಇರಲಿಲ್ಲ. ಆದರೆ ಮಂಡೇಲಾ ಒಡೆಯಲಿಲ್ಲ. ಜೈಲಿನಲ್ಲಿ ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ, ತಮ್ಮ ಗುರಿಯನ್ನು ಮರೆಯಲಿಲ್ಲ. ಅವರು ಜೈಲಿನಲ್ಲಿ ಪುಸ್ತಕಗಳನ್ನು ಓದಿದರು, ತಮ್ಮ ಸಹಬಂದಿಗಳಿಗೆ ಪಾಠ ಹೇಳಿದರು. ಕತ್ತಲ ಕೋಣೆಯೇ ಅವರಿಗೆ ವಿಶ್ವವಿದ್ಯಾಲಯವಾಯಿತು. 27 ವರ್ಷಗಳ ನಂತರ 71ನೇ ವಯಸ್ಸಿನಲ್ಲಿ ಅವರು ಜೈಲಿನಿಂದ ಹೊರಬಂದಾಗ ಅವರ ಮುಖದಲ್ಲಿ ದ್ವೇಷವಿರಲಿಲ್ಲ, ಸೇಡಿನ ಭಾವವಿರಲಿಲ್ಲ. ಬದಲಿಗೆ ಇಡೀ ದೇಶವನ್ನು ಒಗ್ಗೂಡಿಸುವ ಪ್ರೀತಿ ಮತ್ತು ಕ್ಷಮೆ ಮಾತ್ರವಿತ್ತು. ಅವರು ತಮ್ಮನ್ನು ಜೈಲಿಗೆ ಕಳುಹಿಸಿದವರನ್ನು ಕ್ಷಮಿಸಿ ಇಡೀ ದೇಶಕ್ಕೆ ಶಾಂತಿಯ ದಾರಿ ತೋರಿಸಿದರು. ದ್ವೇಷದಿಂದ ಇನ್ನೊಬ್ಬರನ್ನು ಸೋಲಿಸೋದು ಸುಲಭ, ಆದರೆ ಪ್ರೀತಿಯಿಂದ ಗೆಲ್ಲೋದು ಕಷ್ಟ. ಈ ಕಷ್ಟದ ಕೆಲಸವನ್ನು ಮಂಡೇಲಾ ಮಾಡಿ ತೋರಿಸಿದರು. ಅವರು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಅಧ್ಯಕ್ಷರಾದರು. ಅವರನ್ನು ಮಡಿಬಾ ಎಂದು ಕರೆಯುವ ಜನರು ಅವರಿಗೆ ದೇವರು ಕೊಟ್ಟ ಗೌರವ ಎಂದೇ ಬಿನ್ನಿಸಿದರು. ನಾವು ಒಂದು ಸಣ್ಣ ಕಷ್ಟಕ್ಕೆ ತಾಳ್ಮೆ ಕಳೆದುಕೊಳ್ತೀವಿ, 1 ವರ್ಷ ಹೋರಾಡಿದರೆ ಸಾಕು ಅಂತೀವಿ. ಆದರೆ ಮಂಡೇಲಾ ತಮ್ಮ ಇಡೀ ಜೀವನವನ್ನೇ ಈ ಹೋರಾಟಕ್ಕೆ ಮೀಸಲಿಟ್ಟರು. ಅವರ ನಾಯಕತ್ವ ನಮಗೆ ಕಲಿಸುವ ಪಾಠ ಏನು ಗೊತ್ತೇ? ನಿಮ್ಮ ಗುರಿ ದೊಡ್ಡದಾಗಿದ್ದರೆ ನಿಮ್ಮ ತಾಳ್ಮೆಯೂ ದೊಡ್ಡದಾಗಿರಬೇಕು. ಕೆಲವೊಮ್ಮೆ ಕತ್ತಲೆ ತುಂಬ ದಟ್ಟವಾಗಿರುತ್ತೆ, ಆದರೆ ನಂಬಿಕೆ ಇಡಿ, ಆ ಕತ್ತಲೆಯನ್ನು ದಾಟಿದರೆ ಬೆಳಕು ಕಾದಿರುತ್ತೆ. ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ, ಪ್ರೀತಿಗೆ ಪ್ರೀತಿಯೇ ಅತಿ ದೊಡ್ಡ ಉತ್ತರ. ಮಂಡೇಲಾ ಅವರ ಸಹನೆ ಮತ್ತು ಶಕ್ತಿ ನಿಮ್ಮದಾಗಲಿ. ಹೋರಾಟದಲ್ಲಿ ತಾಳ್ಮೆಯಿಂದ ಇರಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.